ಇವತ್ತು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ತಡರಾತ್ರಿ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆದ್ರು. ಕುಟುಂಬ ಸಮೇತರಾಗಿ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ತಡರಾತ್ರಿ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ರು. ಕುಟುಂಬ ಸಮೇತರಾಗಿ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ಬೆಂಗಳೂರು ನಾಗರಬಾವಿಯಲ್ಲಿರುವಂತ ಅಜ್ಜಯ್ಯನ ಶಾಖಾ ಮಠ ಭೇಟಿ ಕೊಟ್ಟರು ಡಿಕೆ ಶಿವಕುಮಾರ್. ರಾತ್ರಿ 2 ಗಂಟೆ ತನಕ ಮಠದಲ್ಲೇ ಇದ್ರು. ಇವತ್ತು ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಸಿಎಂ ಪದಗ್ರಹಣ, ಸಂಪುಟ ರಚನೆಯ ಕುರಿತು ಮಾತುಕತೆ, ಪ್ರಮಾಣ ವಚನದ ಸಮಯ, ಶುಭ ಗಳಿಗೆ, ಶುಭ ಮುಹೂರ್ತ ಇವೆಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಡಿಕೆ ಸುರೇಶ್ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಇದ್ರು. ತಡರಾತ್ರಿ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ರಿಟರ್ನ್ ಆಗಿದ್ದು ದೆಹಲಿಯಿಂದ. ಬಂದ ತಕ್ಷಣ ಕುಟುಂಬ ಸಮೇತರಾಗಿ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ರು. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತ ಮಠ ಇದು. ತಡರಾತ್ರಿ ಭೇಟಿ ಕೊಟ್ಟರು. ಸುಮಾರು ರಾತ್ರಿ 2 ಗಂಟೆ ತನಕ ಮಠದಲ್ಲೇ ಇದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ರಾತ್ರಿ 2 ಗಂಟೆ ತನಕನೂ ಇದೇ ಮಠದಲ್ಲಿದ್ರು ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಮಠಕ್ಕೆ ಬಂದಿದ್ರು. ಅವರ ಪತ್ನಿ ಇದ್ರು ಜೊತೆಯಲ್ಲಿ, ಡಿಕೆ ಸುರೇಶ್ ಕೂಡ ಜೊತೆಲೇ ಇದ್ರು. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತ ಈ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ ದಿನದಿಂದಲೂ ದೆಹಲಿಯಲ್ಲೇ ಬ್ಯುಸಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಈಗ ವಾಪಸ್ ಬರ್ತಾ ಇದ್ದಂತೆ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ. ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆದಂತ ಡಿಕೆ ಶಿವಕುಮಾರ್ ನೇರವಾಗಿ ಹೋಗಿದ್ದು ಅಜ್ಜಯ್ಯನ ಮಠಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.